ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಬೆಳಗ್ಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮನೆ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ನಾಳೆ ಸಂಕ್ರಾಂತಿ ಹಬ್ಬ ಉಂಟಲ್ವ, ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡಬೇಕು. ಮೊದಲಿಗೆ ನಾನಿಲ್ಲಿ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ. ತಿಂಡಿ ಎಲ್ಲ ಆಯಿತು. ಮಕ್ಕಳೆಲ್ಲ ಶಾಲೆಗೆ ಹೋದರು, ಮನೆಯವರು ಕೂಡ ಡ್ಯೂಟಿಗೆ ಹೋದರು. ಹೋದಾದ ನಂತರ ನಾನು ಎಲ್ಲ ತಿಂಡಿ ಎಲ್ಲ ಮಾಡಿಕೊಂಡು ಎಲ್ಲ ಪಾತ್ರೆ ಎಲ್ಲ ತೆಗೆದು ಚಿಮ್ನಿ ಕ್ಲೀನರ್ ಇರುತ್ತಲ್ವ ಅದನ್ನು ತೊಗೊಂಡು ಸ್ವಲ್ಪ ಸ್ಪ್ರೇ ಮಾಡ್ತಾಯಿದ್ದೀನಿ. ಟೈಲ್ಸಿಗೆಲ್ಲ ಸ್ಪ್ರೇ ಮಾಡಿ ಪಾತ್ರೆ ತೊಳೆಯುವಷ್ಟರಲ್ಲಿ ನೆಂದುಬಿಡುತ್ತೆ. ಹಾಗಾಗಿ ಸ್ಪ್ರೇ ಮಾಡಿದಾದ ನಂತರ ಪಾತ್ರೆ ಎಲ್ಲಿ ತೊಳಿತಾಯಿದ್ದೀನಿ. ಎಣ್ಣೆ ಬಾಟ್ಲಿ ಕೂಡ ಇತ್ತು, ಅದನ್ನು ಕೂಡ ತೊಳಿಬೇಕಾಗಿತ್ತು. ಪಾತ್ರೆನ ತೊಳಿತಾಯಿದ್ದೀನಿ. ಈಗ ಟೈಲ್ಸ್ ಎಲ್ಲ ಚೆನ್ನಾಗಿ ನೆಂದಿತ್ತು, ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾಯಿದೆ ಅಂತ. ತುಂಬಾ ಯೂಸ್ಫುಲ್ ಆಗಿದೆ ಅದು ಚಿಮ್ನಿ ಕ್ಲೀನರು. ಮೀಶೋಯಿಂದ ತರಿಸಿದ್ದು. 250 ರೂಪಾಯಿ ಏನೋ ಇದೆ ಅದಕ್ಕೆ. ವಾರಕ್ಕೊಂದ್ಸಲ ಈ ಥರ ಕ್ಲೀನ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ಕಿಚನ್ನು. ಮೇಲಿನ ಗ್ಯಾಸ್ ಕಟ್ಟೆ ಎಲ್ಲ ಆಯಿತು. ಈಗ ಡೋರೆಲ್ಲ ಇತ್ತಲ್ವ ಕೆಳಗೆ, ಅದನ್ನು ಸ್ವಲ್ಪ ಸ್ಪ್ರೇ ಹೊಡೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಬ್ಬಗಳೆಲ್ಲ ಬಂತು ಅಂದರೆ ಕಿಚನ್ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಆದರೂ ಏನು ಮಾಡೋದು, ಮಾಡಲೇಬೇಕಲ್ವ. ಹಾಗಾಗಿ ನಾನು ವಾರಕ್ಕೊಂದ್ಸಲ ಎಲ್ಲ ಈ ಥರ ಒರೆಸ್ಕೊಂಡು ಬಿಡ್ತೀನಿ. ಮೇಲೆ ಎಲ್ಲ ತಿಂಗಳಿಗೆ ಒಂದ್ಸಲ ಫ್ರಿಜ್ಜನ್ನು ಕ್ಲೀನ್ ಮಾಡ್ಕೊತೀನಿ. ಒಂದು ತಿಂಗಳಾಗಿತ್ತು ಫ್ರಿಜ್ಜನ್ನು ಕ್ಲೀನ್ ಮಾಡಿ. ಹಾಗಾಗಿ ಈಗ ನೀಟಾಗಿ ಸ್ಪ್ರೇ ಎಲ್ಲ ಹೊಡೆದು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಮತ್ತು ಫ್ರಿಜ್ಜು ಸ್ಮೆಲ್ ಬರಬಾರ್ದು ಅಂದರೆ ಸ್ವಲ್ಪ ನೀರಲ್ಲಿ ಸೋಡಾನ ಹಾಕಿ ಒರೆಸ್ಕೊಳ್ಳೋದ್ರಿಂದ ನೀಟಾಗಿ ಇರುತ್ತೆ. ಮತ್ತು ಸ್ಮೆಲ್ಲು ಕೂಡ, ಬ್ಯಾಡ್ ಸ್ಮೆಲ್ಲು ಕೂಡ ಫ್ರಿಜ್ಜಲ್ಲಿ ಬರೋದಿಲ್ಲ. ಈಗ ಹೊರಗಡೆ ಎಲ್ಲ ಆಯಿತು. ಈಗ ಸ್ಪೂನ್ ಸ್ಟ್ಯಾಂಡು ಮತ್ತು ಗ್ಲಾಸ್ ಸ್ಟ್ಯಾಂಡ್ ಎಲ್ಲ ಇತ್ತು, ಅದನ್ನು ಕೂಡ ಒರೆಸಿ ಮೇಲೆ ಇಡ್ತಾಯಿದ್ದೀನಿ. ಈಗ ಫ್ರಿಜ್ ಒಳಗಡೆ ಎಲ್ಲ ಸಾಮಾನನ್ನು ಪಾತ್ರೆ ಬಾಕ್ಸ್ ಎಲ್ಲ ಇತ್ತಲ್ವ, ಬಾಟಲ್ ಕೂಡ ಇತ್ತು. ಅದನ್ನೆಲ್ಲ ತೆಗೆದು ಒಂದು ಕಡೆ ಇಟ್ಟು ನೀಟಾಗಿ ಒಂದು ಕಡೆಯಿಂದ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಗಲೀಜಾಗಿತ್ತು, ಒಂದು ತಿಂಗಳಾಗಿತ್ತು ಒರೆಸಿ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಮೊಟ್ಟೆನೂ ಖಾಲಿಯಾಗಿತ್ತಲ್ವ, ಹಾಗಾಗಿ ಫ್ರಿಜ್ ಸ್ವಲ್ಪ ಖಾಲಿಯಾಗಿದ್ದರೆ ಒರೆಸ್ಲಿಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಒರೆಸ್ಕೊಳ್ತಾ ಇದ್ದೀನಿ ಎಲ್ಲ. ನೋಡಿ, ಈ ಥರ ಎಲ್ಲ ಒರೆಸಿ ಜೋಡಿಸಿ ಇಟ್ಟಾಯಿತು. ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ವಾ. ಸ್ವಲ್ಪ ಸ್ಪ್ರೇನ ಹೊಡೆದು ಇಲ್ಲ ಸೋಡಾ ಪುಡಿ ನೀರೆಲ್ಲ ಹಾಕ್ಕೊಂಡು ಸ್ವಲ್ಪ ಒರೆಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ನೀಟಾಗಿಬಿಡುತ್ತೆ. ಈಗ ಸೋಫಾ ಕವರೆಲ್ಲ ಒಂದು ತಿಂಗಳಾಗಿತ್ತು ತೆಗ್ದಿರಲಿಲ್ಲ, ಹಾಗಾಗಿ ತೆಗೆದೆಲ್ಲ ಒಂದು ಸ್ವಲ್ಪ ನೀರಲ್ಲಿ ನೆನೆಸ್ತಾ ಇದ್ದೀನಿ. ನೆನೆಸಿ ನಾನು ಸೋಫಾ ಕವರು, ಬೆಡ್ ಕವರೆಲ್ಲ ಸ್ವಲ್ಪ ಸೋಪಿನ ಪುಡೀಲಿ ನೆನೆಸಿ ವಾಷಿಂಗ್ ಮಿಷಿನಲ್ಲಿ ಹಾಕ್ತೆ. ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತೆ. ಅರ್ಧ ತಾಸು ನೆನೆಸಿದರೆ ಸಾಕು, ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಈಗ ಸ್ವಲ್ಪ ಕಿಟಕಿ ಎಲ್ಲ ಧೂಳ ಆಗಿತ್ತಲ್ವ, ಹಾಗಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ವಾರಕ್ಕೊಮ್ಮೆ ಒರೆಸ್ಕೊಳ್ಳೋದ್ರಿಂದ
ಮನೆ ನೀಟಾಗಿರುತ್ತೆ. ಜೇಡ ಎಲ್ಲ ಕಟ್ಕೊಂಡಿತ್ತು, ಅದನ್ನೆಲ್ಲ ಕೂಡ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಿಚನ್ ಕಿಟಕಿನೂ ಕೂಡ ಸ್ವಲ್ಪ ಜೇಡ ಕಟ್ಟಿತ್ತು, ಅಲ್ಲೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಕಿಟಕಿ ಎಲ್ಲ ಒರೆಸಾದ ನಂತರ ಕಾಫಿ ಚೀಟ್ಗಳಿದ್ದು ಅದನ್ನು ಸ್ವಲ್ಪ ಎಲ್ಲ ಬೇರೆ ಬೇರೆ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಕೈಗೆ ಸಿಗುತ್ತೆ. ಹಾಗಾಗಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಈ ಥರ ಆಗಿತ್ತು ನೋಡಿರಿ ಕಿಚನ್ ಕ್ಲೀನಿಂಗು ಮಾಡಿದ್ದು. ಆಮೇಲೆ ಟಿ ವಿ ಯೂನಿಟ್ ಸ್ವಲ್ಪ ಕ್ಲೀನ್ ಮಾಡಬೇಕಾಗಿತ್ತು, ತುಂಬಾ ಧೂಳ ಆಗಿತ್ತು. ಎಲ್ಲ ತೆಗೆದು ಒರೆಸಿ ಧೂಳ ಎಲ್ಲ ಒರೆಸ್ತಾ ಇದ್ದೀನಿ. ವಿಗ್ರಹಗಳೆಲ್ಲ ತೆಗೆದು ಒರೆಸಿ ಮತ್ತು ಆಮೇಲೆ ಅಲ್ಲೇ ಇಡ್ತಾಯಿದ್ದೀನಿ. ಮನಿ ಪ್ಲ್ಯಾಂಟ್ ಕೂಡ ಇಟ್ಟಿದ್ದೀವಿ. ಗಣಪತಿಗೆ ತುಂಬ ಇಷ್ಟ ಅಂತೆ ಮನಿ ಪ್ಲ್ಯಾಂಟು, ಹಾಗಾಗಿ ಗಣಪತಿ ಹತ್ರನೇ ಮೂರ್ತಿ ಇದೆ, ಮೂರ್ತಿ ಹತ್ರನೇ ಮನಿ ಪ್ಲ್ಯಾಂಟನ್ನು ಇಟ್ಟಿದ್ದೀವಿ. ಎಲೆ ಎಲ್ಲ ಒರೆಸಿ ಬಾಟಲ್ ಕೂಡ ಒರೆಸಿ ನೀಟಾಗಿ ಇಡ್ತಾಯಿದ್ದೀನಿ. ಚೆನ್ನಾಗಿ ಕಾಣುತ್ತೆ ಅಲ್ಲಿ ಆ ಥರ ಇದ್ದರೆ, ಟಿ ವಿ ಹತ್ರ ಇದ್ದರೆ ಚೆನ್ನಾಗಿ ಕಾಣುತ್ತೆ, ಹಾಗಾಗಿ ಇಟ್ಟಿದ್ದೀವಿ ಅಲ್ಲಿ. ವಾರಕ್ಕೊಂದ್ಸಲ ಈ ಥರ ಎಲ್ಲ ಒರೆಸ್ಕೊಂಡ್ಬಿಟ್ರೆ ಜೇಡ ಎಲ್ಲ ಇರೋದಿಲ್ಲ, ನೀಟಾಗೇ ಇರುತ್ತೆ. ಮಗಳು ಗೊಂಬೆ ಇದು, ಮತ್ತು ಮಗಳು ಮಾಡಿ ಗಣಪತಿ ಹಾಗೆ ಇಟ್ಟಿದ್ದಾಳೆ. ನೀರಿಗೆ ಹಾಕು ಅಂದರೆ ಇಲ್ಲ ಅದು ಹಾಗೇ ಇರಲಿ ಅಂತ ಹೇಳ್ತಾಳೆ, ಹಾಗಾಗಿ ಹಾಗೆ ಇಟ್ಟಿದ್ದೀವಿ ಅವಳೇ ಮಾಡಿದ್ದು ಕೈಯಾರೆ. ತುಂಬಾ ಧೂಳಾಗಿತ್ತು, ಸ್ಟೆಪ್ಲೈಜರ್ ಎಲ್ಲ ಇತ್ತಲ್ವ ಅಲ್ಲೆಲ್ಲ ತುಂಬಾ ಧೂಳಾಗಿತ್ತು. ಅದನ್ನೆಲ್ಲ ಎತ್ತಿ ಒರೆಸ್ಕೊಂಡು ನೀಟಾಗಿ ಧೂಳ ಎಲ್ಲ ತೆಗಿತಾ ಇದ್ದೀನಿ. ಈ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿದೆ, ಮನೇಲಿ ಇಡಲಿಕ್ಕೆ ನೆರಳಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಎಲೆ ಎಲ್ಲ ಬಿಡುತ್ತೆ. ಈ ಥರ ಮಣ್ಣಲ್ಲಿ ಹಾಕಿದ್ರೆ ಕಲ್ಲಿದ್ದರೆ ಮೇಲೆ ಚೆನ್ನಾಗಿ ಶೋ ಕಾಣುತ್ತೆ ಹೇಳಿ ಮರಳಲ್ಲಿ ಸಿಗುತ್ತಲ್ವ ಕಲ್ಲು, ಅದನ್ನು ಸ್ವಲ್ಪ ತಂದಿದ್ದೆ ಆರಿಸಿ. ಮಗಳು ತಂದು ಇಟ್ಟಿಲ್ಲ ಆಟ ಆಡಲಿಕ್ಕೆ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಾಣುತ್ತೆ ಹೇಳಿ. ಮನೇಲಿ ಇಟ್ಟರೆ ಶೋ ಪ್ಲ್ಯಾಂಟ್ ತುಂಬಾ ಚೆನ್ನಾಗಿ ಕಾಣುತ್ತಲ್ವ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗಾಗಿ ಅದನ್ನು ಕೂಡ ಜೋಡಿಸಿಟ್ಟೆ. ಮತ್ತು ಈಗ ಸೋಫಾ ಕವರ್ ಸ್ವಲ್ಪ ನೆನೆಸಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ. ಹಾಗಾಗಿ ಸೋಫಾ ಕವರನ್ನ ನೆನೆಸ್ತಾ ಇದ್ದೀನಿ ಇಲ್ಲಿ. ನೆನೆಸಿ ಒಂದು ಅರ್ಧ ತಾಸು ಬಿಟ್ಟು ಮಿಷಿನಲ್ಲಿ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿಬಿಡುತ್ತೆ, ಎಲ್ಲ ಕೊಳೆ ಎಲ್ಲ ಹೋಗಿಬಿಡುತ್ತೆ. ಇದಾದ ನಂತರ ಟಿಪಾಯಿ ಹತ್ರ ಸ್ವಲ್ಪ ಪೇಪರೆಲ್ಲ ರಾಶಿ ಬಿದ್ದಿತ್ತು, ಅದನ್ನೆಲ್ಲ ಒಂದು ಚೀಲದಲ್ಲಿ ಹಾಕಿ ಚೆನ್ನಾಗಿ ಇದನ್ನು ಕೂಡ ಒರೆಸ್ಕೊಂಡೆ. ಒಂದೇ ದಿನದಲ್ಲಿ ಎಲ್ಲ ಆಗಿಬಿಡುತ್ತೆ ಹೇಳಿ, ಮನೆ ಪೂರ್ತಿ ಆಗೋದಿಲ್ಲ. ಕಿಚನ್ನು ಮತ್ತು ಹಾಲು, ಬೆಡ್ರೂಮೇನು ಅಷ್ಟು ಇದಾಗಿರಲಿಲ್ಲ, ಕ್ಲೀನ್ ಇತ್ತು, ಹಾಗಾಗಿ ಕ್ಲೀನ್ ಮಾಡಲಿಲ್ಲ. ಕಿಚನ್ನು ಮತ್ತು ಹಾಲು ಸ್ವಲ್ಪ ಕ್ಲೀನನ್ನು ಮಾಡಿಕೊಂಡೆ. ಟಿಪಾಯಲ್ಲಂತೂ ತುಂಬಾ ಧೂಳ ಆಗಿತ್ತು. ನ್ಯೂಸ್ ಪೇಪರು 1 ತಿಂಗಳು 2 ತಿಂಗಳದ್ದು ಹಾಗೇ ಇತ್ತು.
ಹಾಗಾಗಿ ಅದನ್ನೆಲ್ಲ ತೆಗೆದು ಇಡ್ತಾಯಿದ್ದೀನಿ. ಇಟ್ಟು ನೀಟಾಗಿ ಒರೆಸ್ಕೊಂಡೆ. ಈ ಗ್ಲೌಸ್ ಅಂತೂ ತುಂಬಾ ಚೆನ್ನಾಗಿದೆ, ಎಲ್ಲ ಒರೆಸ್ಲಿಕ್ಕೆ, ಕಿಟಕಿ ಎಲ್ಲ ಒರೆಸ್ಲಿಕ್ಕೆ, ಹಾಗೆ ಟಿ ವಿ ಯೂನಿಟು ಈ ಥರ ಟಿಪಾಯ್ ಎಲ್ಲ ಒರೆಸ್ಲಿಕ್ಕೆ ತುಂಬಾ ಚೆನ್ನಾಗಿ ಡಸ್ಟ್ ಎಲ್ಲ ಹಿಡ್ಕೊಂಡ್ಬಿಡುತ್ತೆ ಒರೆಸಿದರೆ. ತುಂಬ ಚೆನ್ನಾಗಿದೆ ಇದು ಗ್ಲೌಸು. ಇದಾದ ನಂತರ ಒಂದು ಅರ್ಧ ತಾಸು ನೆನೆಸಿ ಆಗಿತ್ತು ಸೋಫಾ ಕವರೆಲ್ಲ, ಹಾಗಾಗಿ ಅದನ್ನು ಮಿಷಿನಿಗೆ ಹಾಕಿದೆ. ಹಾಕಿ ಸೊಪ್ಪಿನ ಪುಡಿ ಹಾಕಿ ನೆನೆಸಿದ್ನಲ್ವ, ಹಾಗಾಗಿ ಮತ್ತೇನು ಹಾಕಲಿಲ್ಲ. ಹಾಗೆ ಹಾಕಿ ಮಷೀನನ್ನ ಆನ್ ಮಾಡಿದೆ. ಆನ್ ಮಾಡಿದಾದ ನಂತರ ಒಂದು ಸಲ ಎಲ್ಲ ನೀಟಾಗಿ ಕಸ ಹೊಡ್ಕೊಂಡೆ. ನೋಡಿ ಎಷ್ಟೆಲ್ಲ ಡಸ್ಟು ಧೂಳು ಇತ್ತಲ್ವ, ದಿನ ಒರೆಸ್ಕೊಂಡು ದಿನ ಕಸ ಹೊಡೆದ್ರೂ ಕೂಡ ಡೀಪ್ಲಿ ಕ್ಲೀನಿಂಗ್ ಮಾಡಿದರೆ ಈ ಥರ ಎಲ್ಲ ಡಸ್ಟ್ ಎಲ್ಲ ಬರುತ್ತೆ. ಒಂದು ಸಲ ಇದು ನೀಟಾಗಿ ಕಸನ ಹೊಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದರೆ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಕಸ ಹೊಡೆದು ಎಲ್ಲ ನೀಟಾಗಿ ಕಸ ಹೊಡೆದು ನೆಲ ಒರೆಸ್ಲಿಕ್ಕೆ ಕಡಿಮೆ ಅಂದರೆ ಒಂದು ಅರ್ಧ ತಾಸು ಬೇಕು. ನೀಟಾಗಿ ಎಲ್ಲ ಡಸ್ಟ್ ಬರಬೇಕಲ್ವ, ಹಾಗಾಗಿ ಅರ್ಧ ತಾಸು ತಗೊಳ್ಳುತ್ತೆ. ಇದಾದ ನಂತರ ನೆಲನ ಒರೆಸ್ಕೊಂಡೆ. ಇಷ್ಟೆಲ್ಲ ಕೆಲಸ ಆಗೋ ಅಷ್ಟರಲ್ಲಿ 2-2:30 ಆಯಿತು. ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಊಟನ ಮಾಡಿದೆ. ಹೀಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.